ಶ್ರೀರಾಘವಂ ದಶರಥಾತ್ಮಜಂ ಅಪ್ರಮೇಯಂ ಸೀತಾವತಿಂ ರಘುಕುಲಾನ್ವಯರತ್ನದೀಪಂ ಅಜಾನುಬಾಹುಂ ಅರವಿಂದದ್ವಾಯಿತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ನಮ್ಮ ರಾಮನಗರದಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಬೆಟ್ಟದಲ್ಲಿ ರಾಮದೇವರ ಬೆಟ್ಟದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ರಾಮದೇವರಿಗೆ ಪ್ರತಿ ವರ್ಷ ಯುಗಾದಿ ಹಬ್ಬದಿಂದ ಆರಂಭಿಸಿ 9ನೇ ದಿನ ಅಂದರೆ ರಾಮನವಮಿ ಆದ ಮಾರನೇ ದಿನ ಶ್ರೀ ರಾಮಚಂದ್ರ ಸ್ವಾಮಿಗೆ ನವಾಹೋತ್ಸವ ಪೂರ್ವಕವಾದಂತಹ ಪಾಂಚರಾತ್ರಾಗಮ ರೀತಿಯ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನಡೀತಾ ಇದೆ. ಇದು ಬಹಳ ಸಾವಿರಾರು ವರ್ಷಗಳಿಂದ ಈ ಕಾರ್ಯಕ್ರಮ ರಾಮದೇವರ ಬೆಟ್ಟದಿಂದ ದೇವರು ಇಲ್ಲಿ ಬಂದು ಇಲ್ಲಿಂದ ಉತ್ಸವಾದಿಗಳು ನಡೆಸಿ ಮತ್ತೆ ಬೆಟ್ಟಕ್ಕೆ ಹೋಗಿ ಅಲ್ಲೇ ನೆಲೆಸ್ತಾ ಇದ್ರು. 71ನೇ ಇಸ್ವಿನಲ್ಲಿ ಇಲ್ಲಿಯೂ ಒಂದು ರಾಮದೇವರ ದೇವಸ್ಥಾನ ಪ್ರಾರಂಭವಾದಾಗಲಿಂದ ಉತ್ಸವ ಮೂರ್ತಿ ಇಲ್ಲೇ ಇದ್ದು ಎಲ್ಲಾ ಉತ್ಸವಾದಿಗಳನ್ನ ಭಕ್ತಾದಿಗಳ ಸಹಕಾರದಿಂದ ಮತ್ತು ಹಿಂದೂ ಮತ್ತು ಧಾರ್ಮಿಕ ದತ್ತಿ ಅವರ ಇಲಾಖೆಯ ಸಹಕಾರ ಹಾಗೂ ಈಗ ಹೊಸದಾಗಿ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಶ್ರೀ ಸೀತಾರಾಮ ಸೇವಾ ಟ್ರಸ್ಟ್ ಅವರ ವತಿಯಿಂದ ಬ್ರಹ್ಮೋತ್ಸವದ ಎಲ್ಲಾ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದ್ದು ಅಕ್ಕಪಕ್ಕದ ಹಳ್ಳಿಯವರು, ಅಕ್ಕಪಕ್ಕದ ಜಿಲ್ಲೆಗಳವರು, ತಾಲೂಕಿನವರು ಎಲ್ಲಾ ಭಕ್ತಾದಿಗಳು ಸಾವಿರಾರು ಸಂಖ್ಯೆಗಳಲ್ಲಿ ಇಲ್ಲಿ ಆಗಮಿಸಿ ರಾಮದೇವರ ದರ್ಶನ ಭಾಗ್ಯ ಪಡೆದು ಕೃತಾರ್ಥರಾಗಿರುತ್ತಾರೆ. ಇದು ಬಹಳ ವರ್ಷಗಳಿಂದ ಅನೂಚಾನವಾಗಿ ಶಾಸ್ತ್ರೀಯವಾಗಿ ಈ ಕಾರ್ಯಕ್ರಮಗಳೆಲ್ಲ ನಡ್ಕೊಂಡ್ ಬರ್ತಾ ಇದ್ದೆ. ಶ್ರೀ ರಾಮದೇವರು ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಜೈ ಶ್ರೀರಾಮ್. ರಾಮನ ಹೆಸರಲ್ಲಿರುವಂತಹ ರಾಮನಗರದಲ್ಲಿ ತುಂಬಾ ವರ್ಷಗಳಿಂದ ನಡೆಯುತ್ತಿರುವಂತ ಈ ರಾಮದೇವರ ರಥೋತ್ಸವ, ಬ್ರಹ್ಮ ರಥೋತ್ಸವ ಎಂದಿನಂತೆ ಎಲ್ಲಾ ರಾಮನಗರ ಜನತೆಯ ಶ್ರದ್ಧಾ ಭಕ್ತಿಗಳಿಂದ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಈ ವರ್ಷ ನಮ್ಮ ಸೌಭಾಗ್ಯ ಶ್ರೀ ಸೀತಾರಾಮ ಸೇವಾ ಟ್ರಸ್ಟ್ ಆ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನೋದೊಂದು ಸೌಭಾಗ್ಯ. ಬೆಳಿಗ್ಗೆ 9:40ಕ್ಕೆ ನಮ್ಮ ಶಾಸಕರು, ನಮ್ಮ ಲೋಕಸಭಾ ಸದಸ್ಯರು ಹಾಗೂ ನಗರಸಭಾ ಅಧ್ಯಕ್ಷರು ಎಲ್ಲ ಪ್ರಮುಖರು ಸೇರಿ ಈ ಒಂದು ಬ್ರಹ್ಮರಥೋತ್ಸವ ಎಳೆಯುವಂತ ಚಾಲನೆ ಮಾಡಿದ್ರು. ಅದೇ ರೀತಿ ಸುಮಾರು ಎಲ್ಲ ರಾಮನಗರದಲ್ಲಿ 16 ಜಾಗದಲ್ಲಿ ಎಲ್ಲ ಒಂದು ಅರವಂಟಿಕೆಗಳು ನಡೀತಾ ಇದೆ. ಎಲ್ಲಾ ಜಾಗದಲ್ಲಿ ಅನ್ನ ಸಂತರ್ಪಣೆಗಳು ನಡೀತಾ ಇದೆ. ಎಲ್ಲರೂ ತಮ್ಮ ಇಚ್ಛಾನುಸಾರ, ತಮ್ಮ ಶಕ್ತಾನುಸಾರ ಎಲ್ಲ ದೇವರಿಗೆ ಎಲ್ಲಾ ತರದ ಅರ್ಪಣೆ ಮಾಡ್ತಾ ಇದ್ದಾರೆ. ಈ ಬಾರಿ ಇನ್ನೂ ವಿಶೇಷವಾಗಿ ಕಲಾ ತಂಡಗಳು ಎಲ್ಲಾ ತರದ್ದು ಒಂದು ಶ್ರದ್ಧಾ ಭಕ್ತಿಯಿಂದ ಈ ಸಾರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಗುತ್ತೆ. ಈಗ ಬೆಳಿಗ್ಗೆ 10:45 ಸ್ಟಾರ್ಟ್ ಆಗಿರೋದು ಇಲ್ಲಿ ತನಕ ಇತ್ತು. ತಿರ್ಗಾ ಇವಾಗ ಮರುಚಾಲನೆ ಆಗಿ ಸುಮಾರು 7 ಗಂಟೆ ತನಕ ಅಷ್ಟರಲ್ಲಿ ಸ್ವಸ್ಥಾನ ಸೇರುತ್ತೆ ದೇವರು. ಅಗ್ರಹಾರದಿಂದ ಪ್ರಾರಂಭ ಆಗಿ ಕಾಮನ್ಗುಡಿ ವೃತ್ತದಲ್ಲಿ ಇವಾಗ ನಿಂತಿದೆ. ಈಗ MG ರಸ್ತೆ ಮೂಲಕ ಈಗ ಮುಖ್ಯ ರಸ್ತೆಗೆ ಬಂದು ನಂತರ ಚತುರ್ಥ ಬೀದಿಲಿ ಅಂತ್ಯಗೊಳ್ಳುತ್ತೆ.